ನಮಸ್ಕಾರ. 7ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ನಾವು 7ನೇ ಕ್ಲಾಸಿನ ಸಮಾಜ ವಿಜ್ಞಾನದಲ್ಲಿ ನವಯುಗದತ್ತ ಭಾರತ ಎನ್ನುವ ಪಾಠದ 2 ಭಾಗಗಳನ್ನು ಈಗಾಗಲೇ ಮುಗಿಸಿರುತ್ತೇವೆ. ಅದರ 3ನೇ ಭಾಗಕ್ಕೆ ನಾವು ಇವತ್ತು ಹೋಗಲಿಕ್ಕಿದ್ದೇವೆ. ನವಯುಗದತ್ತ ಭಾರತ ಎಂಬಂತಹ 4ನೇ ಅಧ್ಯಾಯದ ಈ ಪಾಠದ ಆರಂಭ ಭಾಗದಲ್ಲಿ ನಾವು ಭಾರತದಲ್ಲಿ ಆ ಕಾಲದಲ್ಲಿ 19ನೇ ಶತಮಾನದಲ್ಲಿ ನೆಲೆ ನಿಂತಿದ್ದಂತಹ ಸಾಮಾಜಿಕ ಅಸಮಾನತೆಯ ಬಗ್ಗೆ ನೋಡಿದ್ದೇವೆ. ಹಲವಾರು ಸಾಮಾಜಿಕ ಅನಾಚಾರಗಳು ಆ ಕಾಲದಲ್ಲಿ ನೆಲೆ ನಿಂತಿತ್ತು. ಮೂಢನಂಬಿಕೆ, ಅದೇ ರೀತಿ ಸಾಮಾಜಿಕ ಅನಾಚಾರಗಳು, ಆಮೇಲೆ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಇತ್ಯಾದಿಗಳನ್ನು ನಾವು ಆ ತರಗತಿಯಲ್ಲಿ ಚರ್ಚಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಈ ಸಾಮಾಜಿಕ ಅನಾಚಾರಗಳಿಗೆ ವಿರುದ್ಧವಾಗಿ ಹೋರಾಡಿದ ಸಾಮಾಜಿಕ ನಾಯಕರನ್ನು, ಅವರ ಚಳುವಳಿಗಳನ್ನು, ಅವರು ಹುಟ್ಟುಹಾಕಿದಂತಹ ಸಂಘ ಸಂಸ್ಥೆಗಳನ್ನು ನಾವು ನೋಡಿದ್ದೇವೆ. ನೆನಪು ಇದೆಯಲ್ಲ? ಯಾರೆಲ್ಲ? ರಾಜಾ ರಾಮ್ ಮೋಹನ್ ರಾಯ್, ಸ್ವಾಮಿ ದಯಾನಂದ ಸರಸ್ವತಿ, ಜ್ಯೋತಿರಾವ್ ಫುಲೆ, ಪಂಡಿತ ರಮಾಬಾಯಿ, ಸರ್ ಸೈಯದ್ ಅಹಮದ್ ಖಾನ್, ಸ್ವಾಮಿ ವಿವೇಕಾನಂದ ಇತ್ಯಾದಿ ವ್ಯಕ್ತಿಗಳು ಈ ಸಾಮಾಜಿಕ ಅನಾಚಾರಗಳಿಗೆ ವಿರುದ್ಧವಾಗಿ ಹೋರಾಡಿ ಜನರಿಗೆ ಪ್ರಗತಿಪರ ಚಿಂತನೆಗಳು ಉಂಟು ಮಾಡುವಲ್ಲಿ ಶ್ರಮವಹಿಸಿದರು. ಮುಂದೆ ನಾವು ನೋಡಿದ್ದು ಈ ಸಾಮಾಜಿಕ ಬದಲಾವಣೆಗಳಿಂದಾಗಿ, ಈ ಸಾಮಾಜಿಕ ನಾಯಕರುಗಳ ಕಾರ್ಯಚಟುವಟಿಕೆಗಳಿಂದಾಗಿ ಜನರೆಡೆಯಲ್ಲಿ, ಭಾರತೀಯರೆಡೆಯಲ್ಲಿ ಧರ್ಮ, ಜಾತಿ, ಭಾಷೆ, ಪ್ರದೇಶಗಳಿಗೆ ಮಿಗಿಲಾದಂತಹ ಮಾನವೀಯತೆ ಬೆಳೆಯುತ್ತದೆ ಎಂಬುದಾಗಿ ನಾವು ನೋಡಿದ್ದೇವೆ. ಮಾತ್ರವಲ್ಲದೆ ಭಾರತೀಯರೆಡೆಯಲ್ಲಿ ವಿಶ್ವ ಭ್ರಾತೃತ್ವದ ಆಶಯಗಳು ಬೆಳೆಯುತ್ತದೆ. ಇಡೀ ವಿಶ್ವವೇ ನಮ್ಮ ಮನೆ, ವಸುದೈವ ಕುಟುಂಬಕಂ ಎಂಬಂತಹ ಆಶಯ ಜನರೆಡೆಯಲ್ಲಿ ಬೆಳೆದು ಬರ್ತದೆ. ಶೈಕ್ಷಣಿಕ ಪ್ರಗತಿ ಉಂಟಾಗ್ತದೆ. ಹೆಚ್ಚೆಚ್ಚು ಶಿಕ್ಷಣ ಸಂಸ್ಥೆಗಳು ಆರಂಭಿಸಲ್ಪಡ್ತದೆ. ಹೆಚ್ಚಿನ ಜನರಿಗೆ ಶಿಕ್ಷಣ, ವಿದ್ಯಾಭ್ಯಾಸ ತಲುಪುತ್ತದೆ. ಇದರಿಂದಾಗಿ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಬೆಳೆಯುತ್ತದೆ. ಹಾಗಾದರೆ ಏನು ರಾಷ್ಟ್ರೀಯ ಪ್ರಜ್ಞೆ ಅಂದರೆ? ರಾಷ್ಟ್ರೀಯ ಪ್ರಜ್ಞೆ ಅಂದರೆ ಭಾಷೆ, ಮತ, ಧರ್ಮ ಭೇದಗಳಿಗೆ ಅತೀತವಾಗಿ ಸಾಮಾನ್ಯ ಪರಂಪರೆ ಮತ್ತು ಭೌಗೋಳಿಕ ಆಧಾರದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಉಂಟಾಗುವುದಕ್ಕೆ ರಾಷ್ಟ್ರೀಯ ಪ್ರಜ್ಞೆ ಅಂತ ಹೇಳ್ತಾರೆ. ಹೇಗೆ? ಭಾಷೆ, ಮತ, ಧರ್ಮ ಇವುಗಳಿಗೆ ಅತೀತವಾಗಿ ಸಾಮಾನ್ಯವಾದಂತಹ ಪರಂಪರೆ ಮತ್ತು ಭೌಗೋಳಿಕ ಆಧಾರದಲ್ಲಿ
ನಾವೆಲ್ಲರೂ ಒಂದೇ ಎಂಬ ಭಾವನೆ ಉಂಟಾಗುವುದಕ್ಕೆ ರಾಷ್ಟ್ರೀಯ ಪ್ರಜ್ಞೆ ಅಂತ ಹೇಳ್ತಾರೆ. ಅಂದರೆ ಭಾರತೀಯರು ನಿಮಗೆ ಗೊತ್ತಿರ್ಬೋದು, ನಾನಾ ಜಾತಿಯವರು, ನಾನಾ ಮತಸ್ಥರು, ಭಾರತದಲ್ಲಿದ್ದಷ್ಟು ಮತದ ಅನುಯಾಯಿಗಳು ಬಹುಶಃ ಬೇರೆ ಎಲ್ಲಿ ಕೂಡ ಇರಲಿಕ್ಕಿಲ್ಲ. ಇಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚನರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ಖರಿದ್ದಾರೆ, ಹೀಗೆ ನಾನಾ ಮತಸ್ಥರು ಬಾಳಿ ಬದುಕುವಂತಹ ದೇಶ ಭಾರತ. ಇನ್ನು ಹಿಂದೂ ಧರ್ಮದಲ್ಲಿ ಆದರೆ ಅನೇಕ ಸಾವಿರಾರು ಜಾತಿಗಳು, ಅದರ ಉಪಜಾತಿಗಳು, ಹೀಗೆ ಈ ತಮ್ಮ ಜಾತಿಯನ್ನೋ ಮತವನ್ನೋ, ಭಾಷೆ ಕೂಡ ಹಾಗೆ. ಭಾರತದಲ್ಲಿ ಪ್ರಧಾನವಾದ ಭಾಷೆ 25ರ ಹತ್ತಿರ ಉಂಟು. ಪ್ರಾದೇಶಿಕ ಭಾಷೆಗಳು ಇನ್ನೂ ಸಾವಿರಾರು ಉಂಟು. ಹಾಗೆ ಈ ಭಾಷೆಗಳ ಮತ್ತು ಧರ್ಮಗಳ, ಜಾತಿಗಳ, ಇವುಗಳ ವ್ಯತ್ಯಾಸಗಳನ್ನೆಲ್ಲ ಬದಿಗಿಟ್ಟುಕೊಂಡು ಒಂದು ಪ್ರದೇಶದ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಜನರೆಲ್ಲ ನಾವೆಲ್ಲರ ಒಂದೇ ಎನ್ನುವಂಥ ಭಾವನೆಯೇ ರಾಷ್ಟ್ರೀಯ ಪ್ರಜ್ಞೆ ಅಂತ ಹೇಳ್ಬೋದು. ಇನ್ನು ಈ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಪ್ರೇರಣೆ ನೀಡಿದ ಕೆಲವು ಘಟಕಗಳು ನಿಮಗೆ ಗೊತ್ತಿದೆ. ಆ ಕಾಲಘಟ್ಟದಲ್ಲಿ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಭಾರತವನ್ನು ಆಳ್ತಾ ಉಂಟು. ಈಸ್ಟ್ ಇಂಡಿಯಾ ಕಂಪನಿಯವರ ಆಡಳಿತದ ಫಲವಾಗಿ ಉಂಟಾದಂತಹ ರಾಜಕೀಯ ಮತ್ತು ಆರ್ಥಿಕ ಸನ್ನಿವೇಶಗಳು. ರಾಜಕೀಯ ನಿಮಗೆ ಗೊತ್ತುಂಟು, ಭಾರತದ ಪ್ರಾದೇಶಿಕ ರಾಜರುಗಳನ್ನು ಎಲ್ಲರನ್ನು ಸೋಲಿಸಿ ಇಂಗ್ಲೀಷರು ಅವರ ಆಡಳಿತವನ್ನು ಇಲ್ಲಿ ಸ್ಥಾಪಿಸ್ತಾರೆ, ಅದು ರಾಜಕೀಯ. ಇನ್ನು ಆರ್ಥಿಕ ನಾವು ನೋಡಿದ್ದೇವೆ, ಇಲ್ಲಿ ವ್ಯಾಪಾರ ಮಾಡುವವರು ಇಂಗ್ಲೀಷರೇ. ಇಲ್ಲಿನ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಅವರು ಅವರ ದೇಶಕ್ಕೆ ಕೊಂಡು ಹೋಗ್ತಾರೆ. ಇಲ್ಲಿ ಆರ್ಥಿಕವಾದಂತಹ ಯಾವುದೇ ರೀತಿಯ ಸ್ವಾತಂತ್ರ್ಯ ಭಾರತದವರಿಗೆ ಇರಲಿಲ್ಲ. ಇಲ್ಲಿನ ಜನರ ಮೇಲೆ ತೆರಿಗೆಗಳನ್ನು ಹೇರಿ ಅದರ ಸಂಪತ್ತನ್ನು ಕೂಡ ಅವರು ಅವರ ದೇಶಕ್ಕೆ ಕೊಂಡು ಹೋಗ್ತಾ ಇದ್ದರು. ಆದ ಕಾರಣ ರಾಜಕೀಯ, ಅದು ರಾಜಕೀಯ ನಾವು ಆಗಲೇ ನೋಡಿದ್ದು, ನಮ್ಮ ದೇಶವನ್ನು ರಾಜಕೀಯವಾಗಿ ಅಥವಾ ಆಡಳಿತಾತ್ಮಕವಾಗಿ ಅವರು ಸ್ವಾಧೀನಪಡಿಸಿದ್ದಾರೆ. ಅದೇ ರೀತಿ ಆರ್ಥಿಕವಾದಂಥ ಶೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವುಗಳ ಹಿನ್ನೆಲೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಫಲವಾಗಿ ಇಲ್ಲಿ ಉಂಟಾದಂತಹ ಆರ್ಥಿಕ ಮತ್ತು ರಾಜಕೀಯ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಇಲ್ಲಿ ಸಾಮಾಜಿಕ ಸುಧಾರಣಾ ಚಳವಳಿಗಳು ನಡೆದಿದೆ. ಈಗಾಗಲೇ ನಾವು ನೋಡಿದಂತಹ ಸಾಮಾಜಿಕ ಅನಾಚಾರಗಳಿಗೆ ವಿರುದ್ಧವಾದಂಥ ಹೋರಾಟ ಚಳವಳಿ ನಡೆದು ಭಾರತವನ್ನು ಒಂದು ಪ್ರಗತಿಪರ ಚಿಂತನೆಯತ್ತ, ಭಾರತದ ಜನರಲ್ಲಿ ಒಂದು ಪ್ರಗತಿಪರ ಚಿಂತನೆಯನ್ನು, ಅದೇ ರೀತಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಉಂಟು ಮಾಡಲಿಕ್ಕೆ ಇದು ಪ್ರೇರಣೆ ನೀಡಿತು. ಆದ ಕಾರಣ ಆ ಸಂದರ್ಭವನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಇಂಗ್ಲೀಷರ ಆಡಳಿತ ಇತ್ತು, ಅವರು ನಮ್ಮನ್ನು ರಾಜಕೀಯವಾಗಿಯೂ ಆರ್ಥಿಕವಾಗಿಯೂ ಶೋಷಣೆ ಮಾಡ್ತಾಯಿದ್ರು. ಅದರ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಸುಧಾರಣಾ ಚಳವಳಿಗಳು ನಡೆಯಿತು. ಆದ ಕಾರಣ ಇದು ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಪ್ರೇರಣೆ ನೀಡಿತು ಅಂತ ಹೇಳ್ಬೋದು. ಆದ ಕಾರಣ ರಾಷ್ಟ್ರೀಯ ಪ್ರಜ್ಞೆ ಹೇಗೆ ಬೆಳೆಯಿತು ಎಂಬುದನ್ನು ಸ್ವಲ್ಪ ವಿವರವಾಗಿ ನೋಡುವ. ನಾವಾಗಲೇ ನೋಡಿದ್ದೇವೆ, ರಾಷ್ಟ್ರೀಯ ಪ್ರಜ್ಞೆ ಅಂತೇಳಿ ಜಾತಿ, ಮತ, ಭಾಷೆ ಇವುಗಳಿಗೆ ಅತೀತವಾಗಿ ಸಾಮಾನ್ಯ ಪರಂಪರೆ ಮತ್ತು ಭೌಗೋಳಿಕ ಆಧಾರದಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯನ್ನು ರಾಷ್ಟ್ರೀಯತೆ ಅಂತ ಹೇಳ್ತೇವೆ. ಆದ ಕಾರಣ ಇಂಗ್ಲೀಷರು ಈ ಭೌಗೋಳಿಕವಾಗಿ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಬರಲಿಕ್ಕೆ ಬೇಕಾಗಿ ಏನು ಮಾಡಿದರು, ಅವರು ಈ ದೇಶದ ವಿವಿಧ ಪ್ರಾದೇಶಿಕ ರಾಜರುಗಳನ್ನು ಎಲ್ಲರನ್ನು ಸೋಲಿಸಿ ಭಾರತದಲ್ಲಿ ಒಂದೇ ಆಡಳಿತ ವ್ಯವಸ್ಥೆ ತಂದರು. ದೇಶೀಯ ರಾಜರುಗಳನ್ನು ಸೋಲಿಸಿ ಒಂದೇ ಆಡಳಿತದ ಕೈಗಳಿಗೆ ತಂದುದು ನಮ್ಮ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಕಾರಣವಾಯಿತು. ಆಮೇಲೆ ಇಂಗ್ಲೀಷರ
ಅಥವಾ ಈಸ್ಟ್ ಇಂಡಿಯಾ ಕಂಪನಿಯವರ ಆರ್ಥಿಕ ಶೋಷಣೆ ಅದಕ್ಕೆ ಸಮಾನ ರೂಪ ಇತ್ತು. ಅವರು ಉತ್ತರ ಭಾರತದಲ್ಲಿ ಹೇಗೆ ಕೃಷಿಕರನ್ನು ಶೋಷಣೆ ಮಾಡ್ತಾಯಿದ್ರು, ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಭಾರತದ ಇಡೀ ಜನವಿಭಾಗಗಳನ್ನು ಶೋಷಣೆ ಮಾಡುತ್ತಿದ್ದದ್ದು ಎಲ್ಲ ಸಮಾನವಾಗಿತ್ತು. ಆದ ಕಾರಣ ಎಲ್ಲ ಜನರು ಅಲ್ಲಿ ಒಟ್ಟಿಗೆ ಆಗ್ತಾರೆ. ಅಂದರೆ ಅವರಲ್ಲಿ ಒಂದು ಐಕ್ಯತೆ ಮೂಡ್ತದೆ. ಅಂದರೆ ಬ್ರಿಟಿಷ್ ಸರ್ಕಾರದ ಆರ್ಥಿಕ ಶೋಷಣೆಯು ಜನರಲ್ಲಿ ಬ್ರಿಟಿಷ್ ವಿರೋಧಿ ಮನೋಭಾವ ಉಂಟಾಗ್ತದೆ. ಆಮೇಲೆ ಇಂಗ್ಲೀಷರೇ ಭಾರತದಲ್ಲಿ ಪ್ರಚಾರಪಡಿಸಿದಂಥ ಇಂಗ್ಲೀಷ್ ಶಿಕ್ಷಣದ ಹರಡುವಿಕೆ, ಸಾರಿಗೆ ಸಂಚಾರದ ಅಭಿವೃದ್ಧಿ, ಅದೇ ರೀತಿ ವಾರ್ತಾ ವಿನಿಮಯದ ಪುರೋಗತಿ. ನಮಗೆ ಗೊತ್ತಿರ್ಬೋದು, ಆ ಕಾಲಕ್ಕೆ ನಮ್ಮ ದೇಶದಲ್ಲಿ ಪತ್ರಿಕೆಗಳು, ಮುದ್ರಣ ಯಂತ್ರಗಳು, ರೇಡಿಯೋ ಇತ್ಯಾದಿಗಳೆಲ್ಲ ಆ ಕಾಲದಲ್ಲಿ ಇಲ್ಲಿ ಹೆಚ್ಚು ಪ್ರಚಾರವಾಯಿತು. ಆದ ಕಾರಣ ಇದು ವಾರ್ತಾ ವಿನಿಮಯ ವ್ಯವಸ್ಥೆಯಲ್ಲಿ ಈ ರೀತಿಯ ಅಭಿವೃದ್ಧಿಯಾದ್ದು ಭಾರತದ ಎಲ್ಲ ಕಡೆಯಲ್ಲಿರುವ ಭಾರತದ ಜನರನ್ನು ಒಗ್ಗೂಡಿಸುವಲ್ಲಿ ಇದು ಸಹಕಾರಿಯಾಯಿತು. ಆಮೇಲೆ ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದನ್ನು ಇಂಗ್ಲೀಷರು ಯಾವ ರೀತಿಯಲ್ಲಿ ಹಿಮ್ಮೆಟ್ಟಿಸಿದರು, ಅದಕ್ಕೆ ಎದುರಾದಂತಹ ಇಂಗ್ಲೀಷರು ಪ್ರಥಮ ಸ್ವಾತಂತ್ರ್ಯವನ್ನು ಹಿಮ್ಮೆಟ್ಟಿಸಿದ ಆ ರೀತಿಗೆ ಎದುರಾದಂತಹ, ಅದಕ್ಕೆ ಇಂಗ್ಲೀಷರು ಸ್ವೀಕರಿಸಿದ ಮಾರ್ಗಗಳು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಹಿಮ್ಮೆಟ್ಟಿಸಲು ಇಂಗ್ಲೀಷರು ಸ್ವೀಕರಿಸಿದ ಮಾರ್ಗಗಳು ಇಡೀ ದೇಶದ ಭಾರತೀಯರನ್ನು ಏಕೀಕರಿಸಲು ಅದು ಕಾರಣವಾಯಿತು. ನಾವೆಲ್ಲರೂ ಒಂದೇ ಎನ್ನುವಂತಹ ರಾಷ್ಟ್ರೀಯ ಪ್ರಜ್ಞೆ ಅದರಿಂದ ಉಂಟಾಯಿತು. ಆದ ಕಾರಣ ಈ ಬಹಳ ಪ್ರಧಾನವಾದ್ದು, ಹೆಚ್ಚಾಗಿ ನೀವು ತಿಳಿದುಕೊಳ್ಬೇಕಾದ್ದು, ನಮ್ಮಲ್ಲಿ ಬೇರೆ ಬೇರೆ ತುಂಡಾದಂತಹ ಪ್ರಾಂತ್ಯಗಳಲ್ಲಿ, ಪ್ರದೇಶಗಳಲ್ಲಿ ಅಲ್ಲಿಯ ರಾಜರ ಆಡಳಿತದ ಕೈಕೆಳಗೆ, ಸಾವಿರಾರು ರಾಜರುಗಳ ಕೈಕೆಳಗೆ ಬದುಕುತ್ತಿದ್ದಂತಹ ಭಾರತೀಯರು, ವಿವಿಧ ಮತ ಜಾತಿ ಪಂಗಡಕ್ಕೆ ಸೇರಿದಂತಹ ಭಾರತೀಯರು, ಅವುಗಳಿಗೆ ಅತೀತವಾಗಿ, ಅವುಗಳಿಗೆ ಮಿಗಿಲಾಗಿ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ಮನೋಭಾವ ಉಂಟಾದ್ದು, ರಾಷ್ಟ್ರೀಯ ಪ್ರಜ್ಞೆ ಬೆಳೀಲಿಕ್ಕೆ ಕಾರಣ ಏನು ಎನ್ನುವುದು ಬಹಳ ಮುಖ್ಯ. ನೀವು ತಿಳ್ಕೊಳ್ಬೇಕು. ಇನ್ನೊಮ್ಮೆ ನಿಮಗೆ ನೆನಪಿಸ್ತೇನೆ ನೋಡಿ. ರಾಷ್ಟ್ರೀಯ ಪ್ರಜ್ಞೆ ಬೆಳೆಯುತ್ತಿದೆ. ರಾಷ್ಟ್ರೀಯ ಪ್ರಜ್ಞೆ ಬೆಳೆಯಲು ಕಾರಣಗಳು: ಬ್ರಿಟಿಷರು ದೇಶೀಯ ರಾಜ್ಯಗಳನ್ನು ವಶಪಡಿಸಿ ಒಂದೇ ಆಡಳಿತದ ಕೈ ಕೆಳಗೆ ತಂದರು. ಇದು ರಾಜಕೀಯವಾಗಿ ಭಾರತವನ್ನು ಏಕೀಕರಿಸಿತು. ಬ್ರಿಟಿಷ್ ಸರ್ಕಾರದ ಆರ್ಥಿಕ ಶೋಷಣೆಯು ಭಾರತೀಯರಲ್ಲಿ ಬ್ರಿಟಿಷ್ ವಿರೋಧಿ ಮನೋಭಾವವನ್ನು ಉಂಟುಮಾಡಿತು. ಇಂಗ್ಲೀಷ್ ವಿದ್ಯಾಭ್ಯಾಸದ ಹರಡುವಿಕೆ, ಸಾರಿಗೆ ಮತ್ತು ವಾರ್ತಾ ವಿನಿಮಯ ಸೌಲಭ್ಯಗಳ ಪ್ರಗತಿಯು ವಿವಿಧ ಜನವಿಭಾಗಗಳನ್ನು ಒಂದುಗೂಡಿಸಿತು. ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ಹಿಮ್ಮೆಟ್ಟಿಸಲು ಬ್ರಿಟಿಷರು ಸ್ವೀಕರಿಸಿದ ಮಾರ್ಗಗಳು ಭಾರತೀಯರನ್ನು ಏಕೀಕರಿಸಲು ಮತ್ತು ನಾವೆಲ್ಲರೂ ಒಂದೇ ರಾಷ್ಟ್ರದವರು ಎಂಬ ಪ್ರಜ್ಞೆಯನ್ನು ಉಂಟು ಮಾಡಲು ಸಹಾಯ ಮಾಡಿತು. ಇದು ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಹೇಗೆ ಬೆಳೆಯಿತು ಎನ್ನುವುದಕ್ಕೆ ಕಾರಣಗಳು. ಆದ ಕಾರಣ ರಾಷ್ಟ್ರೀಯ ಪ್ರಜ್ಞೆ ಅಂದರೆ ಮತ, ಭಾಷೆ, ಪ್ರದೇಶ ಇವುಗಳ ವ್ಯತ್ಯಾಸಗಳಿಗೆ ಮಿಗಿಲಾಗಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ರಾಷ್ಟ್ರೀಯ ಪ್ರಜ್ಞೆ ಅಂತ ಹೇಳ್ತೇವೆ. ಆದ ಕಾರಣ ಇದರ ಮೂಲ ಆಧಾರ ಅನೇಕತ್ವದಲ್ಲಿ ಏಕತೆ. ಭಾರತದಲ್ಲಿ ಬದುಕುವ ಭಾರತೀಯರಲ್ಲಿ ಅನೇಕ ಜೀವನ ರೀತಿಗಳುಂಟು, ಅನೇಕ ಭಾಷೆಗಳುಂಟು, ಅನೇಕ ಮತ ಪಂಗಡದವರಿದ್ದಾರೆ, ಅನೇಕ ಸಂಸ್ಕೃತಿ ಉಂಟು, ಅನೇಕ ವಿವಿಧ ರೀತಿಯ ಉಡುಗೆ ತೊಡುಗೆಗಳುಂಟು. ಆದರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಉಂಟು. ಅದು ಈ ಭಾರತ ದೇಶದ ಒಂದು ಪ್ರತ್ಯೇಕತೆ. ಅದನ್ನು ನಾವು ವಿವಿಧತೆಯಲ್ಲಿ ಏಕತೆ ಎಂದು ಕರೆಯುತ್ತೇವೆ. ಅದು ಭಾರತದ ಮೂಲ ತತ್ವ.
ಈ ವಿವಿಧತೆಯಲ್ಲಿ ಏಕತೆ ಎನ್ನುವಂಥ ವಿಷಯದ ಬಗ್ಗೆ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಪುಸ್ತಕ ಡಿಸ್ಕವರಿ ಆಫ್ ಇಂಡಿಯಾ, ಭಾರತವನ್ನು ಕಂಡುಹಿಡಿಯುವ ಎನ್ನುವಂಥ ಪುಸ್ತಕದಲ್ಲಿ ಬಹಳ ಮನೋಜ್ಞವಾಗಿ ವಿವರಿಸಿದ್ದಾರೆ. ಅದರ ಒಂದು ಭಾಗವನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಒಮ್ಮೆ ಓದಿಕೊಳ್ಳೋಣ. ಪುಟ ನಂಬರ್ 40. ಭಾರತದಲ್ಲಿರುವ ಪರ್ವತಗಳು, ನದಿಗಳು, ಅರಣ್ಯಗಳು ನಮಗೆ ಆಹಾರವನ್ನು ಒದಗಿಸುವ ವಿಶಾಲವಾದ ಬಯಲುಗಳು ಎಲ್ಲವೂ ನಮಗೆ ಪ್ರಿಯವಾದವುಗಳಾಗಿವೆ. ಇದಕ್ಕೆಲ್ಲ ಮಿಗಿಲಾಗಿ ಭಾರತದ ಜನತೆಯನ್ನು ನಾವು ಪರಿಗಣಿಸಬೇಕಾಗಿದೆ. ಅವರೆಲ್ಲರೂ ನಮ್ಮಂತೆ ಇರುವ ಜನರಾಗಿದ್ದಾರೆ. ಅವರು ಈ ವಿಶಾಲವಾದ ನಾಡಿನ ನಾನಾ ಭಾಗಗಳಲ್ಲಿ ವಾಸಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಕೋಟಿಗಟ್ಟಲೆ ಜನರನ್ನು ಒಳಗೊಂಡಿರುವುದೇ ಭಾರತ ಮಾತೆ. ಅವರ ಗೆಲುವೆಂದರೆ ಈ ಜನತೆಯ ಗೆಲುವು ಎಂದು ಅರ್ಥ. ನೀವು ಪ್ರತಿಯೊಬ್ಬರೂ ಈ ಭಾರತ ಮಾತೆಯ ಭಾಗವಾಗಿದ್ದೀರಿ. ಒಂದು ರೀತಿಯಲ್ಲಿ ಗಮನಿಸಿದರೆ ನೀವೇ ಭಾರತ ಮಾತೆ ಎಂದು ನಾನು ಅವರಲ್ಲಿ ಹೇಳುತ್ತೇನೆ. ಈ ಆಶಯವು ನಿಧಾನವಾಗಿ ಅವರ ತಿಳುವಳಿಕೆಗೆ ಬಂದರೆ ಅದೊಂದು ದೊಡ್ಡ ಸಂಶೋಧನೆಯನ್ನು ಮಾಡಿದ ಹಾಗೆ ಅವರ ಕಣ್ಣುಗಳು ಪ್ರಕಾಶಿಸಬಹುದು. ಜವಾಹರ್ಲಾಲ್ ನೆಹರು, ಭಾರತವನ್ನು ಕಂಡುಹಿಡಿಯುವ. ಇದು ಜವಾಹರ್ಲಾಲ್ ನೆಹರು ಅವರು ಭಾರತವನ್ನು ಕಂಡುಹಿಡಿಯುವ ಅಥವಾ ಡಿಸ್ಕವರಿ ಆಫ್ ಇಂಡಿಯಾ ಎನ್ನುವಂಥ ಪುಸ್ತಕದಲ್ಲಿ ಬರೆದಂತಹ ಒಂದು ಲೇಖನದ ಭಾಗ. ಇನ್ನು ನಾವು ಬೇರೆ ಇತರ ಕಾರಣಗಳುಂಟು. ಅವುಗಳಲ್ಲಿ ಪ್ರಧಾನವಾದ್ದು ಸಾಹಿತಿಗಳ ಕೊಡುಗೆ. ಭಾರತದಲ್ಲಿ ಆ ಕಾಲದಲ್ಲಿ ಜೀವಿಸಿದ್ದ ಅಥವಾ ಆ ಕಾಲದಲ್ಲಿ ಸಾಹಿತ್ಯ ರಚನೆಗಳಲ್ಲಿ ತೊಡಗಿದ್ದಂತಹ ಸಾಹಿತಿಗಳ ಕೊಡುಗೆ ನಮ್ಮ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅಥವಾ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಈ ಸಾಹಿತಿಗಳು ತಮ್ಮದಾದಂತಹ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಧಾನವಾದ ಕೆಲವರನ್ನು ನೋಡುವ. ಅನೇಕ ಸಾಹಿತಿಗಳು ಆ ಕಾಲಘಟ್ಟದಲ್ಲಿ ಇಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ಆ ಸಾಹಿತ್ಯ ರಚನೆಗಳ ಪ್ರಚಾರದಿಂದಾಗಿ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಿದೆ. ಅದರಲ್ಲಿ ಪ್ರಧಾನವಾದಂಥ ಕೆಲವರನ್ನು ಮಾತ್ರ ನಾವು ನೋಡಲಿಕ್ಕಿದ್ದೇವೆ. ಒಂದನೇದಾಗಿ ಬಂಕಿಮಚಂದ್ರ ಚಟರ್ಜಿ. ನೀವು ಈ ಹೆಸರನ್ನು ಕೇಳಿದ್ದೀರಾ? ಕೇಳಿರ್ಬೋದು. ಇವರು ಬಂಗಾಳದಲ್ಲಿ ಜನಿಸಿದ್ದಾರೆ. ನಮ್ಮ ಶಾಲೆಗಳಲ್ಲಿ ಬೆಳಗ್ಗಿನ ಸಮಯದಲ್ಲಿ ಹೆಚ್ಚಾಗಿ ಹಾಡುವಂತಹ ದೇಶೀಯ ಹಾಡು ಎಂದು ಕರೆಯುವಂತಹ ವಂದೇ ಮಾತರಂ ಅದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ. ಇನ್ನು ರವೀಂದ್ರನಾಥ್ ಠಾಗೂರ್ ಇವರು ಕೂಡ ಹಾಗೆ ಬಂಗಾಳದಲ್ಲಿ ಜನಿಸಿದರು. ಅದೇ ರೀತಿ ನಮ್ಮ ರಾಷ್ಟ್ರಗೀತೆಯಾದಂತಹ ಜನಗಣ ಮನ ಅದನ್ನು ರಚನೆ ಮಾಡಿದರು. ನಿಮಗೆ ಗೊತ್ತಿರ್ಬೋದು, ಸಾಹಿತ್ಯಕ್ಕಾಗಿ ಈ ರಾಷ್ಟ್ರೀಯ ಪ್ರಜ್ಞೆ ಉಂಟು ಆಗಲಿಕ್ಕೆ ಭಾರತಕ್ಕೆ ಮೊದಲ ನೊಬೆಲ್ ಪ್ರಶಸ್ತಿ ಬಂದದ್ದು ಅದು ರವೀಂದ್ರನಾಥ್ ಠಾಗೂರ್ ಅವರ ಮೂಲಕ. ಆನಂತರ ಇಂಗ್ಲಿಷ್ ಇಂಡಿಯಾದ ಪಂಜಾಬಿನಲ್ಲಿ ಜನಿಸಿದಂತಹ ಮೊಹಮ್ಮದ್ ಇಕ್ಬಾಲ್ ಅವರು ರಚನೆ ಮಾಡಿದಂಥ ಪ್ರಧಾನ ಹಾಡು ಸಾರೆ ಜಹಾನ್ ಸೆ ಅಚ್ಚ. ಪ್ರಸಿದ್ಧವಾದಂತಹ ಹಾಡು ಸಾರೆ ಜಹಾನ್ ಸೆ ಅಚ್ಚ ಅದನ್ನು ಬರೆದವರು ಮೊಹಮ್ಮದ್ ಇಕ್ಬಾಲ್. ಆಮೇಲೆ ಲಕ್ಷ್ಮೀನಾಥ್ ಬೆಸ್ಬರುವ ಅಸ್ಸಾಮಿ ಸಾಹಿತಿ, ಕವಿ, ಕಾದಂಬರಿ ಕರ್ತೃ, ಅದೇ ರೀತಿ ನಾಟಕ ಕರ್ತೃ. ಆಮೇಲೆ ಅಲ್ತಾಫ್ ಹುಸೇನ್ ಉರ್ದು ಕವಿ ಮಾತ್ರವಲ್ಲದೆ 1857ರಲ್ಲಿ ನಡೆದಂಥ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಭಾಗಿಯಾಗಿದ್ದರು
ಅಂತ ಹೇಳ್ತಾರೆ. ಆದ ಕಾರಣ ಈ ಸಾಹಿತಿಗಳು ಅವರು ರಚನೆ ಮಾಡಿದಂಥ ಸಾಹಿತ್ಯಗಳು ಜನರೆಡೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಸಹಾಯವಾಗ್ತದೆ. ಆದ ಕಾರಣ ನೀವು ಈ ಸಾಹಿತಿಗಳ ಚಿತ್ರವನ್ನು ಮತ್ತು ಅವರ ಪ್ರಧಾನ ಕೃತಿಗಳನ್ನು ಯಾವುದೆಲ್ಲ ಅಂತೇಳಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರಿಬೇಕು. ಅವರ ಚಿತ್ರವನ್ನು ಅಂಟಿಸಿ ಅವರ ಪ್ರಧಾನವಾದಂತಹ ಕೃತಿಗಳು ಯಾವುದೆಲ್ಲ ಎನ್ನುವುದನ್ನು ಬರಿಬೇಕು. ಇನ್ನು ನಾವು ನೋಡಲಿಕ್ಕಿರೋದು ಆ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಕೆಲವು ಸಂಘಟನೆಗಳು. ಮದ್ರಾಸ್ ನೇಟಿವ್ ಅಸೋಸಿಯೇಷನ್, ಪೂನಾ ಸಾರ್ವಜನಿಕ ಸಭಾ, ಇಂಡಿಯನ್ ಅಸೋಸಿಯೇಷನ್ ಇತ್ಯಾದಿ ಸಂಘಟನೆಗಳು ಆ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟವು. ಇವು ಕೂಡ ಜನರನ್ನು ಪರಸ್ಪರ ಒಂದುಗೂಡಿಸಲಿಕ್ಕೆ, ಪರಸ್ಪರ ಬೆಸೆಯಲಿಕ್ಕೆ ಕಾರಣವಾಯಿತು, ಜನರು ಒಗ್ಗಟ್ಟಾಗಲಿಕ್ಕೆ ಕಾರಣವಾಯಿತು. ಆದರೆ ಇದೆಲ್ಲ ಈ ಹೇಳಿದಂಥ ಸಂಘಟನೆಗಳೆಲ್ಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿತ್ತು. ಅವುಗಳೆಲ್ಲ ತಮ್ಮ ಪ್ರಾದೇಶಿಕ ಅವಶ್ಯಕತೆಗಳಿಗೆ ಮಾತ್ರ ಪ್ರಾಧಾನ್ಯತೆಯನ್ನು ಕೊಡ್ತಾ ಇತ್ತು, ಈಗ ನಾವು ಹೇಳಿದಂಥ ಸಂಘಟನೆಗಳೆಲ್ಲ. ಇನ್ನು ಇಡೀ ದೇಶೀಯ ಮಟ್ಟದಲ್ಲಿ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನೆಯು ರೂಪಿಸಬೇಕಾದಂಥ ಅವಶ್ಯಕತೆ ಇತ್ತು. ಅದರ ಫಲವಾಗಿ ಜನರ ಎಡೆಯಲ್ಲಿ ಅಥವಾ ದೇಶೀಯ ನಾಯಕರುಗಳ ಮನಸ್ಸಿನಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ, ಇಡೀ ದೇಶೀಯ ಮಟ್ಟದಲ್ಲಿ ಸಂಘಟನೆ ಇರಬೇಕಾದಂತಹ ಅವಶ್ಯಕತೆಯನ್ನು ಅವರು ಮನಗಂಡರು. ಇದರ ಫಲವಾಗಿ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎನ್ನುವಂತಹ ದೇಶೀಯ ಮಟ್ಟದ ಒಂದು ಸಂಘಟನೆಯು ರೂಪೀಕರಿಸಲ್ಪಡುತ್ತದೆ. 1885ರಲ್ಲಿ ಈ ಸಂಘಟನೆಯ ರೂಪೀಕರಣ ಸಭೆಯಲ್ಲಿ WC ಬ್ಯಾನರ್ಜಿ ಎಂಬವರು ಅಧ್ಯಕ್ಷತೆ ವಹಿಸ್ತಾರೆ. ಈ ಸಭೆ ಸೇರಿದ್ದು ಮುಂಬಯಿಯ ತೇಜ್ಪಾಲ್ ಸಂಸ್ಕೃತ ಕಾಲೇಜ್ನ ಸಭಾಂಗಣದಲ್ಲಿ ಈ ಸಭೆ ಸೇರಿತು. ಭಾರತದ ವಿವಿಧ ಪ್ರದೇಶದ ವಿವಿಧ ಜಾತಿ ಮತಗಳಿಗೆ ಸಂಬಂಧಪಟ್ಟವರು, ವಿವಿಧ ಭಾಷೆಗಳನ್ನು ಆಡುವವರು, ವಿವಿಧ ವೈವಿಧ್ಯಮಯವಾದ ವೇಷಭೂಷಣಗಳನ್ನು ತೊಟ್ಟವರು ಮತ್ತು ಆ ಕಾಲದಲ್ಲಿ ನೆಲೆ ನಿಂತಿದ್ದಂತಹ ವಿವಿಧ ಸಂಘಟನೆಗಳ ಪ್ರತಿನಿಧಿಯಾಗಿ ಸುಮಾರು 72 ಜನ ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಹಾಗೆ ಭಾರತದ ರಾಷ್ಟ್ರೀಯ ಮಟ್ಟದಲ್ಲಿ ಸ್ವಾತಂತ್ರ್ಯ ಚಳವಳಿಗಳಿಗೆ ನೇತೃತ್ವ ನೀಡಲು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎನ್ನುವಂತಹ ಒಂದು ಸಂಘಟನೆ ರೂಪೀಕರಿಸಲ್ಪಡ್ತದೆ. ಹಾಗೆ ಆ ಸಂಘಟನೆ ರೂಪೀಕರಿಸಲು ಪ್ರಧಾನ ಕಾರಣ ಎ.ಒ. ಹ್ಯೂಮ್ ಎಂಬಂತಹ ನಿವೃತ್ತ ಇಂಗ್ಲಿಷ್ ಅಧಿಕಾರಿ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಆರಂಭಕ್ಕೆ ಪ್ರಧಾನ ಕಾರಣ ಎಂದು ಹೇಳಬಹುದು. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಉದ್ದೇಶಗಳು ಏನು ಎಂಬುದನ್ನು ನೋಡುವ. ಒಂದನೇದಾಗಿ ಭಾರತಾದ್ಯಂತ ಇರುವಂತಹ ರಾಜಕೀಯ ಕಾರ್ಯಕರ್ತರ ಮಧ್ಯೆ ಸೌಹಾರ್ದವನ್ನು ಬೆಳೆಸುವುದು. ನಿಮಗೆ ಗೊತ್ತಿರಬಹುದು, ಭಾರತದ ಎಲ್ಲ ಕಡೆಯಲ್ಲಿ ರಾಜಕೀಯ ಕಾರ್ಯಕರ್ತರು ಇದ್ದಾರೆ. ಅಂದರೆ ಇಂಗ್ಲಿಷರಿಗೆ ವಿರುದ್ಧವಾಗಿ ಹೋರಾಡುವಂತಹ ಜನರಿದ್ದಾರೆ. ಅವರನ್ನು ಒಂದೇ ಕೊಡೆಯ ಕೈ ಕೆಳಗೆ ತರಬೇಕು. ಈ ರಾಜಕೀಯ ಕಾರ್ಯಕರ್ತರ ಎಡೆಯಲ್ಲಿ ಸೌಹಾರ್ದತೆಯನ್ನು ಬೆಳೆಸುವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಪ್ರಧಾನ ಉದ್ದೇಶ. ಇನ್ನು ನಾವು ಆಗಲೇ ನೋಡಿದ ಹಾಗೆ ಜಾತಿ, ಮತ, ವೇಷ ಇವುಗಳ ಚಿಂತನೆಗಳಿಗೆ ಅತೀತವಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವುದು. ಆಮೇಲೆ ಭಾರತೀಯರ ಸಮಸ್ಯೆಗಳನ್ನು, ಭಾರತೀಯರಿಗೆ ಸಾಕಷ್ಟು ಸಮಸ್ಯೆಗಳೇ ಇದ್ದದ್ದು ಆ ಕಾಲದಲ್ಲಿ. ಇನ್ನು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಬೇಕಾಗಿ, ಇಂಗ್ಲೀಷರನ್ನು ಸಮೀಪಿಸಲಿಕ್ಕೆ ಬೇಕಾಗಿ ಈ ಸಂಘಟನೆಯನ್ನು ರಚಿಸಿದರು. ಆದ ಕಾರಣ ಭಾರತದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ರೂಪಿಸಲ್ಪಟ್ಟಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಧಾನ ಉದ್ದೇಶಗಳು ಭಾರತದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ಮಧ್ಯೆ ಸೌಹಾರ್ದವನ್ನು ಬೆಳೆಸುವುದು, ಜಾತಿ, ಮತ, ಪ್ರದೇಶಪರವಾದ ಚಿಂತನೆಗಳಿಗೆ ಅತೀತವಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವುದು, ಭಾರತೀಯರ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರುವುದು. ಇದು ಮುಖ್ಯವಾದ್ದು, ಕಲಿತುಕೊಳ್ಬೇಕು, ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರೀಬೇಕು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ
ರೂಪೀಕರಣದಿಂದಾಗಿ ಇಂಗ್ಲಿಷರ ವಿರುದ್ಧದ ಹೋರಾಟಕ್ಕೆ ಅಥವಾ ಚಳುವಳಿಗಳಿಗೆ ಒಂದು ಒಗ್ಗಟ್ಟಿನ ರೂಪ ಬರ್ತದೆ, ಒಂದು ಒಗ್ಗಟ್ಟಿನ ಸ್ವರೂಪ ಬರ್ತದೆ ಅಂತ ಹೇಳ್ಬೋದು. ಆದ ಕಾರಣ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ರೂಪೀಕರಣದಿಂದಾಗಿ ಭಾರತದ ಸ್ವಾತಂತ್ರ್ಯ ಚಳವಳಿ ಅಥವಾ ರಾಷ್ಟ್ರೀಯ ಚಳವಳಿಗಳಿಗೆ ಒಂದು ಒಗ್ಗಟ್ಟಿನ ಸ್ವರೂಪ ಬರ್ತದೆ. ಬ್ರಿಟಿಷರ ಆಧಿಪತ್ಯಕ್ಕೆ ವಿರುದ್ಧವಾಗಿ ಒಗ್ಗಟ್ಟಿನ ಹೋರಾಟಕ್ಕೆ ನಾವು ರಾಷ್ಟ್ರೀಯ ಚಳವಳಿ ಎನ್ನುತ್ತೇವೆ. ಈ ರಾಷ್ಟ್ರೀಯ ಚಳವಳಿಯಲ್ಲಿ 3 ಹಂತಗಳಿವೆ. ಒಂದನೆಯದ್ದು ಮಂದಗಾಮಿ ರಾಷ್ಟ್ರೀಯತೆಯ ಕಾಲ, 2 ತೀವ್ರಗಾಮಿ ರಾಷ್ಟ್ರೀಯತೆಯ ಕಾಲ, 3 ಗಾಂಧೀಜಿಯವರ ಕಾಲಘಟ್ಟ. 1885 ಅಂದರೆ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರಂಭವಾದ 1885, ಅಲ್ಲಿಂದ 1905ರವರೆಗೆ ನಾವು ಮಂದಗಾಮಿ ರಾಷ್ಟ್ರೀಯತೆಯ ಕಾಲ ಅಂತ ಹೇಳ್ತೇವೆ. ಅದರ ಆರಂಭ ಕಾಲದ ನಾಯಕರು ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಬದರುದ್ದೀನ್ ತಯ್ಯಬ್ದಿ, ಫಿರೋಜ್ ಶಾ ಮೆಹ್ತಾ ಇತ್ಯಾದಿ ನಾಯಕರು. ಇವರೆಲ್ಲ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದವರಾಗಿದ್ದರು. ಆಧುನಿಕವಾದಂಥ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದವರು. ಇವರು ಮಂದಗಾಮಿ ರಾಷ್ಟ್ರೀಯತೆಯ ಚಳವಳಿಗಳ ನಾಯಕರಾಗಿದ್ದರು. ಏನು ಈ ಮಂದಗಾಮಿ ರಾಷ್ಟ್ರೀಯತೆಯ ಪ್ರಧಾನ ಲಕ್ಷಣ ಏನು? ಅವರು ಕೆಲವು ದೂರುಗಳನ್ನು ಆಡಳಿತದವರಿಗೆ ಕೊಡುವುದು. ಭಾರತದವರು ಏನಾದರೂ ಕಷ್ಟವನ್ನು, ಇಂಗ್ಲೀಷರ ಆಡಳಿತದಿಂದ ಏನಾದರೂ ಕಷ್ಟಗಳನ್ನು ಅನುಭವಿಸ್ತಿದ್ರೆ ಅದರ ಬಗ್ಗೆ ದೂರುಗಳನ್ನು ಕೊಡುವುದು. ಆಮೇಲೆ ಯಾವ ರೀತಿ ಆಡಳಿತ ಮಾಡಬೇಕು ಎನ್ನುವ ಸೂಚನೆಗಳನ್ನು, ಆಡಳಿತದಲ್ಲಿ ಮಾಡಬೇಕಾದಂತಹ ಬದಲಾವಣೆಗಳ ಬಗ್ಗೆ ಸೂಚನೆಗಳನ್ನು ಕೊಡುವಂಥದ್ದು, ಮನವಿಗಳನ್ನು ಕೊಡುವಂಥದ್ದು, ಮತ್ತು ಕೆಲವು ಅವರ ಆಡಳಿತವನ್ನು ವಿರೋಧಿಸುವಂಥದ್ದು. ಈ ರೀತಿಯ ಸಾರ್ವಜನಿಕ ಅವಶ್ಯಕತೆಗಳನ್ನು ಇಂಗ್ಲಿಷ್ ಸರ್ಕಾರದ ಗಮನಕ್ಕೆ ತರುವಂಥದ್ದು. ಇದು ಮಂದಗಾಮಿ ರಾಷ್ಟ್ರೀಯತೆಯ ಪ್ರತ್ಯೇಕತೆ. ಆದ ಕಾರಣ ನಾವು ಇವತ್ತು ನೋಡಿದಂತಹ ಈ ಪಾಠ ಭಾಗದಲ್ಲಿ ಪ್ರಧಾನವಾಗಿ ರಾಷ್ಟ್ರೀಯ ಪ್ರಜ್ಞೆ ಹೇಗೆ ಬೆಳೆಯಿತು, ರಾಷ್ಟ್ರೀಯ ಪ್ರಜ್ಞೆ ಅಂದರೆ ಏನು, ಆಮೇಲೆ ರಾಷ್ಟ್ರೀಯ ಪ್ರಜ್ಞೆ ಬೆಳೀಲಿಕ್ಕೆ ಸಹಾಯವಾದಂತಹ ಆ ಕಾಲದ ಸಾಹಿತಿಗಳು ಮತ್ತು ಅವರ ಕೃತಿಗಳು ಯಾವುದೆಲ್ಲ, ಆಮೇಲೆ ಆ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಸಂಘಟನೆಗಳು ಯಾವುದೆಲ್ಲ, ಆಮೇಲೆ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯಾದಂತಹ ಸಂಘಟನೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದರ ಬಗ್ಗೆ ನೋಡಿದ್ದೇವೆ. ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಉದ್ದೇಶಗಳು ನೋಡಿದ್ದೇವೆ. ಆಮೇಲೆ ನಮ್ಮ ರಾಷ್ಟ್ರೀಯ ಹೋರಾಟ ಅಥವಾ ರಾಷ್ಟ್ರೀಯ ಚಳವಳಿಗಳ 3 ಹಂತಗಳನ್ನು ನೋಡಿದ್ದೇವೆ. ಆಮೇಲೆ ಮಂದಗಾಮಿ ರಾಷ್ಟ್ರೀಯ ನಾಯಕರನ್ನು ನೋಡಿದ್ದೇವೆ, ಅವರ ಹೋರಾಟದ ರೀತಿಯನ್ನು ಈಗ ನೋಡಿದ್ದೇವೆ. ಇವಿಷ್ಟು ನವಯುಗದತ್ತ ಭಾರತ ಎನ್ನುವಂತಹ 4ನೇ ಅಧ್ಯಾಯದಲ್ಲಿ 3ನೇ ಭಾಗದಲ್ಲಿ ನೀವು ಕಲೀಲಿಕ್ಕಿರುವಂಥ ವಿಷಯಗಳು. ಇದರಲ್ಲಿ ನೀವು ಮನೆಯಲ್ಲಿ ಮಾಡಬೇಕಾದಂಥ ಕೆಲಸ, ಒಂದನೇದಾಗಿ ರಾಷ್ಟ್ರೀಯ ಪ್ರಜ್ಞೆ ಏನು ಎಂಬುದನ್ನು ಬರೀಬೇಕು. ಆಮೇಲೆ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿಕ್ಕೆ ಕಾರಣಗಳು ಏನೆಲ್ಲ ಎಂದು ಬರೀಬೇಕು. ಆಮೇಲೆ ಸಾಹಿತಿಗಳು, ರಾಷ್ಟ್ರೀಯ ಚಳವಳಿಗಳಿಗೆ ಸಹಾಯವಾದಂತಹ ಸಾಹಿತಿಗಳ ಹೆಸರು ಪುಸ್ತಕದಲ್ಲಿದೆ, ಅವರ ಹೆಸರನ್ನು ಬರೀಬೇಕು. ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದರ ಸ್ಥಾಪನೆಯ ಬಗ್ಗೆ ಉದ್ದೇಶಗಳನ್ನು ಬರೀಬೇಕು. 3 ವಿಧದ ಹೋರಾಟಗಳನ್ನು ನಾನು ಹೇಳಿದ್ದೇನೆ, ಅದು ಯಾವುದೆಲ್ಲ ಎಂದು ಬರೀಬೇಕು. ಆಮೇಲೆ ಮಂದಗಾಮಿ ರಾಷ್ಟ್ರೀಯತೆಯ ಆರಂಭ ಕಾಲದ ನಾಯಕರು ಯಾರೆಲ್ಲ ಎಂದು ಹೇಳಿದ್ದೇನೆ, ಅದನ್ನು ಕೂಡ ಬರೀಬೇಕು. ಮಾತ್ರ ಅಲ್ಲದೆ ಈ ಭಾಗದಲ್ಲಿ ನಿಮಗೆ ಅನೇಕ ರಸಪ್ರಶ್ನೆಗಿರುವಂಥ ಪ್ರಶ್ನೆಗಳನ್ನು ತಯಾರು ಮಾಡಬಹುದು. ಉದಾಹರಣೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಆರಂಭವಾಯಿತು, ಅದೇ ರೀತಿ ಜನಗಣಮನ ಈ ರಾಷ್ಟ್ರಗೀತೆಯನ್ನು ಬರೆದವರು ಯಾರು, ಈ ರೀತಿಯ ಅನೇಕ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಅಥವಾ ಒಂದು ಶಬ್ದದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ತುಂಬ ಇದರಲ್ಲಿ ಸಂಗ್ರಹಿಸ್ಬೋದು. ಆದಷ್ಟು ಸಂಗ್ರಹಿಸಿ ನಿಮ್ಮ ನೋಟು ಪುಸ್ತಕದಲ್ಲಿ ಬರೀರಿ. ಇನ್ನು ಮುಂದಿನ ತರಗತಿಯಲ್ಲಿ ನೋಡುವ ಎಲ್ಲರಿಗೂ ವಂದನೆಗಳು.